Good morning students. Last class we discussed about commutative and associative binary operation. Today we shall study the identity element. So identity element. Identity element is an element. It is an unique element. So identity element andre nodona. An element E belongs to A. An element E belongs to A is said to be an identity element. Is said to be an identity element of set A with respect to binary operation star with respect to binary operation star if A star E equals E star A. This is the definition of binary operation. So identity element. Identity element is an unique. It is a single element. So an element E, identity element is denoted by E. An element E belongs to A is said to be an identity element of set A. Same set ಅಲ್ಲಿ ಇರಬೇಕು. ನಾವು ಯಾವ ಸೆಟ್ ಅನ್ನು ತಗೊಂಡಿರ್ತೀವಿ ಆ ಸೆಟ್ ಅಲ್ಲೇ ಐಡೆಂಟಿಟಿ ಎಲಿಮೆಂಟ್ ಕೂಡ ಇರಬೇಕು. With respect to binary operation star may be in ಬೇಕಾಗಿರೋದು addition, subtraction, multiplication, everything. If in condition A star E equals E star A ಅಂದರೆ ನಾವು ಆಪರೇಷನ್ ಬೈನರಿ ಆಪರೇಷನ್ ಅನ್ನ ಒಂದು ಎಲಿಮೆಂಟ್ ಜೊತೆ ನಾವು ಅಪ್ಲೈ ಮಾಡಿದಾಗ ಮತ್ತು ಐಡೆಂಟಿಟಿ ಎಲಿಮೆಂಟ್ ಜೊತೆ ಕೊಟ್ಟಾಗ ಆ ರಿಸಲ್ಟ್ ಕೂಡ ಸೇಮ್ ಎಲಿಮೆಂಟ್ ಆಗಿರಬೇಕು. ಫಾರ್ ಆಲ್ A belongs to set A. ನಾವು ಯಾವಷ್ಟು ಎಲಿಮೆಂಟ್ಸ್ ತೊಗೊಂಡಿರ್ತೀವಿ ಅಷ್ಟು ಎಲಿಮೆಂಟ್ಸು ಸೇಮ್ ಸೆಟ್ಟಲ್ಲಿ ಇರಬೇಕು. ದೆನ್ ಇ ಈಸ್ ಆನ್ ಐಡೆಂಟಿಟಿ ಎಲಿಮೆಂಟ್. ನೋಡಿ ಐಡೆಂಟಿಟಿ ಎಲಿಮೆಂಟ್ಗೆ ಕಂಡೀಷನ್ ಏನು? ಎ ಸ್ಟಾರ್ ಇ ಈಕ್ವಲ್ಸ್ ಇ ಸ್ಟಾರ್ ಎ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಅಡಿಷನ್ ಅಂತ ತಗೊಳ್ಳೋಣ. 2 ಪ್ಲಸ್ ಡ್ಯಾಶ್ ಈಕ್ವಲ್ಸ್ 2ನೇ ಬರಬೇಕು. ನೋಡಿ ಎ ಸ್ಟಾರ್ ಇ ಈಕ್ವಲ್ಸ್ ಎ ಪ್ಲಸ್ ಡ್ಯಾಶ್ ಈಕ್ವಲ್ಸ್ 2 ಅಂದರೆ ನಮ್ಗೆ ಆನ್ಸರ್ 2ನೇ ಬರಬೇಕು. ಸೊ ಯಾವ ಎಲಿಮೆಂಟ್ ಜೊತೆ ನಾನು ಅಡಿಷನ್ ತಗೊಂಡಾಗ 2 ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 0. 2 ಪ್ಲಸ್ 0 ಈಕ್ವಲ್ಸ್ 2 ಆ್ಯಂಡ್ 0 ಪ್ಲಸ್ 2 ಏನಾಗುತ್ತೆ? ಈಸ್ ಆಲ್ಸೋ 2. 0 plus 2 is also 2. So ಇನ್ನೇನಾಯ್ತು ನೋಡಿ, 0 is the identity element under addition. 0 is the identity element with respect to ಯಾವುದು? addition. under ಯಾವುದಲ್ಲಿ? addition. means ನಾವು ರಿಸಲ್ಟ್ ಸೇಮ್ ಎಲಿಮೆಂಟ್ ಬರಬೇಕು. ಆ ಸೇಮ್ ಎಲಿಮೆಂಟ್ ಬರಬೇಕು ಅನ್ನೋದನ್ನು ಆ್ಯಡ್ ಮಾಡಿದಾಗ ಯಾವುದಿಂದ ಆ್ಯಡ್ ಮಾಡಬೇಕು? 0 ಇಂದ. ಸೊ ಇನ್ ಫಾರ್ ಆಲ್ ರಿಯಲ್ ನಂಬರಲ್ಲಿ ತೊಗೊಂಡಿದ್ದೀವಿ. ಅದೇ ರೀತಿ ನಾನು ಒಂದು ಫ್ರಾಕ್ಷನ್ ಹೇಗೆ ತಗೋತೀನಿ ನೋಡಿ. -3/2 ಪ್ಲಸ್ ಈಕ್ವಲ್ಸ್ -3/2ನೇ ಬರಬೇಕು. ಯಾವ ನಂಬರ್ ಜೊತೆ ನಾವು ಆ್ಯಡ್ ಮಾಡಿದ್ರೆ -3/2ನೇ ಬರುತ್ತೆ? ದಟ್ ಈಸ್ ನಥಿಂಗ್ ಬಟ್ 0. ಸೊ ಈಗ ಅರ್ಥ ಆಗಿದೆ ಅಲ್ವಾ? 0 ಈಸ್ ಆನ್ ಐಡೆಂಟಿಟಿ ಎಲಿಮೆಂಟ್. ಬಟ್ ಇಲ್ಲಿ ಏನಾಗಿದೆ? ಫಾರ್ ಆಲ್ ಸೆಟ್ ಆಗಲಾಗಿರುತ್ತೆ. ಬಟ್ ಸೆಟ್ ನ್ಯಾಚುರಲ್ ನಂಬರ್ ಇನ್ಸೆಟ್ ನ್ಯಾಚುರಲ್ ನಂಬರ್ ಅಲ್ಲಿ 0 ಇದೆಯಾ? ಇಲ್ಲ. ಸೊ 0 ಡಸ್ ನಾಟ್ ಎಕ್ಸಿಸ್ಟ್ ಅಂಡರ್ ಯಾವುದು? ನ್ಯಾಚುರಲ್ ನಂಬರ್. ಅಂದರೆ ಐಡೆಂಟಿಟಿ ಎಲಿಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂಡರ್ ನ್ಯಾಚುರಲ್ ನಂಬರ್. ಅದೇ ರೀತಿ ನಾನು ಮಲ್ಟಿಪ್ಲಿಕೇಶನ್ ಅನ್ನು ತಗೊಳ್ಳೋಣ. ಸೊ ಮಲ್ಟಿಪ್ಲಿಕೇಶನ್ ತಗೊಂಡಾಗ 2 ಇಂಟು ಡ್ಯಾಶ್ ಈಕ್ವಲ್ಸ್ 2. 2 ಇಂಟು ಡ್ಯಾಶ್ ಈಕ್ವಲ್ಸ್ 2. ನಾವು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 2ನೇ ಬರಬೇಕು. ಸೊ ಯಾವ ಎಲಿಮೆಂಟ್ ಇಂದ ನಾವು ಮಲ್ಟಿಪ್ಲೈ ಮಾಡ್ಬೋದು? ದಟ್ ಈಸ್ ನಥಿಂಗ್ ಬಟ್ 1. 2 into 1 equals 2. So 1 into 2 is also ಏನಾಯಿತು? 2. That is A star E equals A. E star A equals A. Means 1 is the multiplication. ಇಲ್ಲಾಂದ್ರೆ ಹೇಳ್ಬೋದು 1 is the identity element under ಯಾವುದು? multiplication on set R. 1 is the identity element under multiplication on set R. ಸೊ ಇದು ಜನರಲ್ ಆಗಿ ಹೇಳ್ಬೋದು. ಈಗ ನೋಟ್ ಅನ್ನು ತಗೋತೀನಿ ನೋಡಿ. ನೋಟ್
zero is the identity element. Zero is the identity element under addition on set R, that is real number. But identity element does not exist on set n under addition. Identity element does not exist on set n under ಯಾವುದು addition because ಏನು 0 does not belongs to n. ಅಂದರೆ ರಿಯಲ್ ನಂಬರ್ ಅಲ್ಲಿ ಅಡಿಷನ್ ಅಲ್ಲಿ 0 is the identity element. ಬಟ್ ನ್ಯಾಚುರಲ್ ನಂಬರ್ ಅಲ್ಲಿ ನಮ್ಗೆ 0 ಇಲ್ಲದಿರೋದ್ರಿಂದ ಐಡೆಂಟಿಟಿ ಎಲಿಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂಡರ್ ಯಾವುದಲ್ಲಿ ಅಡಿಷನ್ ಅಲ್ಲಿ. ನೆಕ್ಸ್ಟ್ 1 is the identity element. 1 is the identity element under multiplication. 1 is the identity element under multiplication on set R. ಬಟ್ ನ್ಯಾಚುರಲ್ ನಂಬರ್ ಅಲ್ಲಿ ನಮ್ಗೆ 1 ಇರೋದ್ರಿಂದ ನ್ಯಾಚುರಲ್ ನಂಬರ್ ಅಲ್ಲಿ ಯಾವುದು ಮಲ್ಟಿಪ್ಲಿಕೇಶನ್ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಐಡೆಂಟಿಟಿ ಎಲಿಮೆಂಟ್. ಏನು ಐಡೆಂಟಿಟಿ ಎಲಿಮೆಂಟ್? an element. Identity element is denoted by E. An element E belongs to A is said to be an identity element of set A with respect to binary operation star if A star E equals E star A for all A belongs to A, where 0 is the identity element under addition on real number, but natural number it does not exist. 1 is the identity element under multiplication on your set R. ಸೊ ಐಡೆಂಟಿಟಿ ಎಲಿಮೆಂಟ್ ಅರ್ಥ ಆಗಿದೆ ಅನ್ಕೋತೀನಿ. ಐಡೆಂಟಿಟಿ ಎಲಿಮೆಂಟ್ ಅಲ್ಲಿ ಇದುವರೆಗೂ ಒಂದೇ ಒಂದು ಕ್ವಶನ್ 1 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಹೋಗಿ ಇನ್ವರ್ಸ್ ಎಲಿಮೆಂಟ್. ನೆಕ್ಸ್ಟ್ ಇನ್ವರ್ಸ್ ಆಫ್ ಆನ್ ಎಲಿಮೆಂಟ್. ಇನ್ವರ್ಸ್ ಆಫ್ ಆನ್ ಎಲಿಮೆಂಟ್ ನಾವು ಟೈಪ್ಸ್ ಆಫ್ ಫಂಕ್ಷನ್ ಅಲ್ಲಿ ಇನ್ವರ್ಸ್ ಹೇಳಿದ್ದೀವಿ. ಸೊ ಇನ್ವರ್ಸ್ ಆಫ್ ಆನ್ ಎಲಿಮೆಂಟ್. An element B belongs to A. An element B belongs to A is said to be an inverse of an element. Is said to be a inverse of an element. Inverse of an element of set A with respect to binary operation star if A star B equals A. So here B is called an inverse of an element. Now B na inverse of an element A, inverse of an element A of set A. ಒಂದು ಎಲಿಮೆಂಟ್ A ತಗೊಂಡಿದ್ದೀವಿ ನಾವು set A. ಈ A ಗೆ ಇನ್ವರ್ಸ್ B ಅಂತ ಹೇಳ್ತಾ ಇದ್ದೀನಿ. ಕಂಡೀಷನ್ ಏನಾಗಬೇಕು ಅಂದರೆ A ಸ್ಟಾರ್ B ಈಕ್ವಲ್ಸ್ E ಬರಬೇಕು. ಈ ಎರಡು ಎಲಿಮೆಂಟ್ಗೂ ನಾವು ಆಪರೇಷನ್ ಅನ್ನು ಅಪ್ಲೈ ಮಾಡಿದಾಗ ದಟ್ ಇಸ್ ಐಡೆಂಟಿಟಿ ಎಲಿಮೆಂಟ್ ಬರಬೇಕು. ಸೊ E ಈಕ್ವಲ್ಸ್ B ಸ್ಟಾರ್ A. E equals B star A for all A belongs to the set A. For example, ನೋಡಿ ಒಂದು ಎಲಿಮೆಂಟ್ ಅನ್ನು ತಗೋತೀನಿ 3 ಅಂಡರ್ ಅಡಿಷನ್ ಅಂತ ತಗೋತೀನಿ. 3 ಪ್ಲಸ್ ಡ್ಯಾಶ್ ಈಕ್ವಲ್ಸ್ E. E ಅಂದರೆ ಅದು ಐಡೆಂಟಿಟಿ ಎಲಿಮೆಂಟ್ ವೇರ್ E ಈಸ್ ದಿ ಐಡೆಂಟಿಟಿ ಎಲಿಮೆಂಟ್. ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಿದ್ರೆ ಮಾತ್ರ ಇನ್ವರ್ಸ್ ಹೇಳಕ್ಕೆ ಸಾಧ್ಯ. ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಿದ್ರೆ ಮಾತ್ರ ನಾವು ಇನ್ವರ್ಸ್ ಹೇಳಕ್ಕೆ ಸಾಧ್ಯ. ಎವ್ರಿ ಎಲಿಮೆಂಟ್ಗೂ ಒಂದೊಂದು ಇನ್ವರ್ಸ್ ಇದೆ, ಬಟ್ ಐಡೆಂಟಿಟಿ ಎಲಿಮೆಂಟ್ ಈಸ್ ಯೂನಿಕ್. ಅಡಿಷನಲಿ ಐಡೆಂಟಿಟಿ ಎಲಿಮೆಂಟ್ ಯಾವುದು? 0. ಸೊ ಇಲ್ಲಿ ನಮಗೆ 0 ಬರಬೇಕು. 3 ಪ್ಲಸ್ ಡ್ಯಾಶ್ ಈಕ್ವಲ್ 0. ಯಾವುದು ಜೊತೆ ನಾವು ಆ್ಯಡ್ ಮಾಡಿದ್ರೆ 0 ಬರುತ್ತೆ?
that is nothing but minus 3. Plus 3 minus 3 equals 0 ಆಗುತ್ತೆ. ಅದೇ minus 3 plus 3 equals 0. That is ನೋಡಿ a star b equals e, b star a equals e. Under addition ಅಲ್ಲಿ ಯಾವುದು ಈ 0 is the identity element. ಇಲ್ಲೇನಾಯ್ತು minus 3 is the inverse of ಯಾವುದು 3. minus 3 is the inverse of 3. ಅಂದರೆ ಪಾಸಿಟಿವ್ ಅಡಿಷನ್ ಅಲ್ಲಿ ಪಾಸಿಟಿವ್ ಇದ್ರೆ ನೆಗೆಟಿವ್ ಇನ್ವರ್ಸ್ ಆಗುತ್ತೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಇನ್ವರ್ಸ್ ಆಗುತ್ತೆ. ಅದೇ ಮಲ್ಟಿಪ್ಲಿಕೇಶನ್ ತಗೊಳ್ಳೋಣ. 3 ಇಂಟು ಡ್ಯಾಶ್ ಈಕ್ವಲ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ ಯಾವುದು 1. 3 ಇಂಟು ಡ್ಯಾಶ್ ಈಕ್ವಲ್ಸ್ 1. ಯಾವ ಎಲಿಮೆಂಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ 1/3. ಸೊ 3 ಏನಾಗುತ್ತೆ ಕ್ಯಾನ್ಸಲ್ ಈಕ್ವಲ್ಸ್ 1. ಅದೇ 1/3 ಇಂಟು 3 ಈಸ್ ಆಲ್ಸೋ ಏನಾಯಿತು 1. ಸೊ ಇಲ್ಲೇನಾಯಿತು 1/3 ಈಸ್ ದಿ ಇನ್ವರ್ಸ್ ಆಫ್ ಯಾವುದು 3 ಅಂಡರ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಅಡಿಷನ್, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಸೊ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಅಲ್ಲಿ ನಾವು ಇನ್ವರ್ಸ್ನ ಹೇಳೋದು ಏನು ಹೇಳ್ಬೋದು ಅಂದರೆ ದಟ್ ಈಸ್ ನೋಟ್ ಅಂತ ನೋಡೋಣ. ನೋಡಿ a plus of minus a equals 0. a plus of minus a equals 0 and a into 1/a equals 0. But ಇಲ್ಲಿ a not equals to 0. a 0 ಆಗಿರಬಾರ್ದು, ಏಕೆಂದರೆ ಡಿನಾಮಿನೇಟರ್ 0 ಆದರೆ ಇನ್ಫಿನಿಟಿ ಆಗುತ್ತೆ. ಸೊ a plus minus a equals 0, a into 1/a equals 0. ಇಲ್ಲೇನಾಯಿತು minus a is the inverse of an element a under addition. 1/a is the inverse of an element a under multiplication. So ಈಗ ನಮಗೆ b is ಏನಾಯಿತು b is the inverse ಆಗುತ್ತೆ. ಇಲ್ಲಿ b ಏನು ಹೇಳ್ತೀವಿ here b is called an inverse of a. b is called an inverse of a and it is denoted as a inverse, and it is denoted as a inverse. Therefore a star a inverse equals e equals a inverse star a. This is the inverse of an element. ಅಂದರೆ ಒಂದು ಎಲಿಮೆಂಟ್ಗೆ ಇನ್ವರ್ಸು ಎ ಇನ್ವರ್ಸ್, ಆ ಎರಡು ಎಲಿಮೆಂಟ್ ನಾವು ಆಪರೇಷನ್ ಅಪ್ಲೈ ಮಾಡಿದಾಗ ನಮಗೆ ಬರೋ ರಿಸಲ್ಟ್ ಏನಾಗಿರಬೇಕು ಐಡೆಂಟಿಟಿ ಎಲಿಮೆಂಟ್. ಐಡೆಂಟಿಟಿ ಎಲಿಮೆಂಟ್ ಈಸ್ ಎ ಯೂನಿಕ್, ಅಂದರೆ ಇಟ್ ಈಸ್ ಸಿಂಗಲ್ ಎಲಿಮೆಂಟ್. ಬಟ್ ಇನ್ವರ್ಸು ಪ್ರತಿಯೊಂದು ಎಲಿಮೆಂಟ್ಗೂ ನಮಗೆ ಇನ್ವರ್ಸ್ ಇರುತ್ತೆ ಯಾವಾಗ ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಿದ್ರೆ ಮಾತ್ರ. ಸೊ ಇಲ್ಲಿ ನೋಟ್ ಅಂತ ತಗೊಳ್ಳೋಣ. ನೋಟ್ ಯಾವುದು minus a is the inverse of an element a. Minus a is the inverse of an element a under ಯಾವುದು addition. Under addition ಅಲ್ಲಿ minus a is the inverse and 1/a is the inverse of an element ಯಾವುದು a under multiplication on set R, on the set real number. So inverse is nothing but addition ಅಲ್ಲಿ ಪಾಸಿಟಿವ್ ಆಗಿದ್ರೆ ನೆಗೆಟಿವ್ ಇನ್ವರ್ಸ್ ಆಗಿರುತ್ತೆ, ಮಲ್ಟಿಪ್ಲಿಕೇಶನ್ ಅಲ್ಲಿ ಯಾವ್ದು ತಗೋತೀವಿ ರೆಸಿಪ್ರೋಕಲ್. ಸೊ ಇನ್ವರ್ಸಿಗೆ ಡೆಫಿನೇಷನ್ an element b belongs to a is said to be an inverse of an element a of set a with respect to binary operation star if a star b equals e equals b star a for all a belongs to a, where e is the identity element. Here b is called the inverse of a and it is denoted by a inverse. Thus a star a inverse equals b equals a inverse star a. Here minus a is the inverse of an element a under addition and 1/a is the inverse of an element a
under multiplication on your set R. So inverse and identity ಅರ್ಥ ಆಗಿದೆ ಅಂತೀನಿ. Let us go to problems. ಸೊ ಈ ಕ್ವಶನ್ ಅಲ್ಲಿ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಐಡೆಂಟಿಟಿ ಅಂಡ್ ಇನ್ವರ್ಸ್ ಅಲ್ಲಿ ಯಾವುದೂ ಕೇಳಿಲ್ಲ, ಇದೊಂದೇ ಕ್ವಶನ್ ಇರೋದು. ಇದೊಂದು ಕ್ವಶನ್ ಅನ್ನು ಮಾತ್ರ ಕೇಳಿದ್ದಾರೆ ಎಕ್ಸಾಮ್. ಫೈಂಡ್ ದಿ ಐಡೆಂಟಿಟಿ ಎಲಿಮೆಂಟ್ ಫಾರ್ ಬೈನರಿ ಆಪರೇಷನ್ ಸ್ಟಾರ್ ಡಿಫೈನ್ಡ್ ಆನ್ ಸೆಟ್ ಕ್ಯೂ ಆಫ್ ರ್ಯಾಷನಲ್ ನಂಬರ್ ಬೈ ಎ ಸ್ಟಾರ್ ಬಿ ಈಕ್ವಲ್ಸ್ ಎ ಬಿ ಬೈ 4. ಸೊ ಈ ಐಡೆಂಟಿಟಿ ಎಲಿಮೆಂಟ್ ಕೇಳಿದ್ದಾರೆ. ಗಿವನ್ ಏನು ಹೇಳಿದ್ದಾರೆ? ಎ ಸ್ಟಾರ್ ಬಿ ಈಕ್ವಲ್ಸ್ AB by 4 for all a comma b belongs to Q. Rational number ಅಲ್ಲಿ ಪಾಸಿಟಿವ್, ನೆಗೆಟಿವ್, 0, ಫ್ರಾಕ್ಷನ್ ಇಷ್ಟು ಇದೆ. ನಮಗೆ ಬೇಕಾಗಿರೋದೇನು? ಐಡೆಂಟಿಟಿ ಎಲಿಮೆಂಟ್. ಲೆಟ್ E be an identity element. Let E be an identity element such that in condition A star E equals E star A. A star E equals ಏನು? E star A. ಸೊ ಇದಕ್ಕೆ ಸರಿ ಯಾವ್ದಾದ್ರು ಒಂದನ್ನು ತಗೋಣ. ಬಟ್ ನಾವು ಮಾಡುವಾಗ ಎರಡಲ್ಲೂ ನಮಗೆ ಆನ್ಸರ್ ಸೇಮ್ ಬರಬೇಕು. ಮೀನ್ಸ್ ಈ ಐಡೆಂಟಿಟಿ ಎಲಿಮೆಂಟ್ ಈಸ್ ಏನು? ಯೂನಿಕ್. ಈಗ ಲೆಟ್ A star E equals A. ಬೈ ಡೆಫಿನೇಷನ್ A star B equals AB by 4. ನಾವಿಲ್ಲಿ A ಐಡೆಂಟಿಟಿ ಎಲಿಮೆಂಟ್ E ನ ಕ್ಯಾಲ್ಕುಲೇಟ್ ಮಾಡಬೇಕು. B ಪ್ಲೇಸ್ ಅಲ್ಲಿ ಇದೆ. ಸೊ ಈ ಡೆಫಿನೇಷನ್ ಅಪ್ಲೈ ಮಾಡ್ತೀನಿ. AE by 4 equals A. A cancel, that is E equals 4. 4 belongs to Q. ಸೇಮ್ ಸೆಟ್ ಅಲ್ಲಿ ಇರಬೇಕು. ಸೊ ಇದು ತೋರ್ತೀನಿ. E star A equals A. E star A star B equals AB by 4 ಅಂದರೆ E star A equals EA by 4 equals A. A cancel, that is E equals 4. ಎರಡೂ ಸೇಮ್ ಬಂತಲ್ವಾ? 4 is the identity element. 4 is the identity element on ಯಾವುದರಲ್ಲಿ ಹೇಳಿದ್ದಾರೆ? Q ಕೊಟ್ಟಿರೋ ಸ್ಟಾರ್ ಅಲ್ಲಿ. ಸೊ ಇಷ್ಟು ನಮಗೆ 1 ಮಾರ್ಕ್ಸ್ ಹೇಳ್ತಾರೆ. ಐಡೆಂಟಿಟಿ ಎಲಿಮೆಂಟ್ ಇಟ್ ಈಸ್ ಏನಾಗಿರಬೇಕು? ಯೂನಿಕ್. ಇಲ್ಲಿ ಯಾವುದೇ ಅಪ್ಲೈ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. Let star be a binary operation on set Q of rational number. Find which of the operation given below as identity. ಅಂದರೆ ಕೊಟ್ಟಿರೋದಕ್ಕೆ ಐಡೆಂಟಿಟಿ ಏನಂತ. ಈಗ ಗಿವನ್ ಡೆಫಿನೇಷನ್ ಏನು? A star B equals A minus B. So given A star B equals A minus B for all A comma B belongs to Q, that is rational number. Here we must find the identity element. Identity element is nothing but E. Let E be an identity element. Let E be an identity element such that A star E equals E star A. So starting then ಬಂದಿದ್ದೀನಿ. E is an unique. A star E equals E star A. Let A star E equals A. So ಇದಕ್ಕೆ ಆಪರೇಷನ್, ಬೈನರಿ ಆಪರೇಷನ್ ಡೆಫಿನೇಷನ್ ಏನಿದೆ ಅಪ್ಲೈ ಮಾಡೋಣ. A star B equals A minus B. A star E equals ಏನಾಯಿತು? A minus E equals A. A cancel. Minus E equals 0. E equals 0 belongs to Q. Identity element 0 ಬಂದಿದೆ, ಇಲ್ಲಿ belongs to Q. ಸೆಕೆಂಡ್ ಒನ್ ಕೂಡ ಅಪ್ಲೈ ಮಾಡಿದಾಗಲೂ 0 ಬರಬೇಕು. ನೋಡೋಣ. E star A equals A. A star B equals A minus B, then E star A equals E minus A equals A. Simplify for E. So E equals minus A ಅಂತ ತಗೊಂಡಾಗ A plus A, that is E equals 2A belongs to Q. 2A is also belongs to Q, but ಇಲ್ಲಿ ನೋಡಿ E equals 0 ಬಂತು, ಇಲ್ಲಿ E equals 2A ಬಂತು. So different values ಬಂದಿದೆ, but ಏನು ಐಡೆಂಟಿಟಿ ಎಲಿಮೆಂಟ್ is a unique, which is impossible because ಏನು identity element is an unique, that is single element ಆಗಿರಬೇಕು. Identity element is an unique. Thus anything star does
does not exist an identity element. ಇಲ್ಲಿ ಕೊಟ್ಟಿರೋ ಸ್ಟಾರ್ does not exist an identity element. So identity element exist ಆಗಬೇಕಾದ್ರೆ it must be unique ಆಗಿರಬೇಕು. ಸೊ ಇಲ್ಲಿ 2 ವ್ಯಾಲ್ಯೂಸ್ ಬಂದಿರೋದ್ರಿಂದ identity element does not exist ಆಗುತ್ತೆ. Next, let us go to next problem. Next one, same question. Definition ಹೇಳಿದ್ದಾರೆ a star b equals a square plus b square. Let us we shall find the identity element exist ಆಗುತ್ತಾ ಇಲ್ವಾ ಅಂತ. Given a star b equals a square plus b square for all a comma b belongs to q, that is set of rational number. Let e be an identity element. Let E be an identity element such that A star E equals A equals E star A. A star A equals A equals E star A. Let us consider A star E equals A. So we shall find the value E. A star B equals A square plus B square. But A star E is nothing but A square. E square equals A. Now we shall find E. So E square equals A minus A square. E square equals A minus A square. E equals plus or minus root of A minus A square. Plus or minus 2 values bantu. Root of A square minus A minus A square. A is nothing but ಯಾವುದು Q. ಅಂದರೆ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಇಲ್ಲಿ Q ನೆಗೆಟಿವ್ ಆದಾಗ ಎಕ್ಸಿಸ್ಟ್ ಆಗುತ್ತಾ? ಸೊ ಇಲ್ಲಿ ಏನಾಯಿತು E which does not exist ಅಂದರೆ ಐಡೆಂಟಿಟಿ ಎಲಿಮೆಂಟ್ does not exist. thus ಏನಾಯಿತು ಐಡೆಂಟಿಟಿ ಎಲಿಮೆಂಟ್ ಇಲ್ಲಿ does not belongs to Q. Identity element does not exist in Q. Identity element does not exist in Q. ಯಾಕೆಂದರೆ ಇಲ್ಲಿ ನಮಗೆ ಇಮ್ಯಾಜಿನರಿ ಬರುತ್ತೆ ಯಾವಾಗ if A less than 0. A ನೆಗೆಟಿವ್ ಆದಾಗ ಇಮ್ಯಾಜಿನರಿ ಬರುತ್ತೆ ಬಟ್ E ಡಿಪೆಂಡ್ಸ್ ಅಪಾನ್ A ಆಗಿರುತ್ತೆ, ಯೂನಿಕ್ ಆಗಿರಲ್ಲ. ಸೊ ಐಡೆಂಟಿಟಿ ಎಲಿಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಇಟ್ ಮಸ್ಟ್ ಬಿ ಏನಾಗಿರಬೇಕು ಯೂನಿಕ್. ಐಡೆಂಟಿಟಿ ಎಲಿಮೆಂಟ್ ಇಸ್ ಎ ಸಿಂಗಲ್, ದಟ್ ಈಸ್ ಯೂನಿಕ್ ಎಲಿಮೆಂಟ್ ಆಗಿರುತ್ತೆ. ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. Next problem. Let's start with the binary operation on set n defined by A star B equals SCF of A and B. Is star commutative and associative? Does there exist identity element for this binary operation star on n? First we shall know the SCF. ನಿಮಗೆ ಗೊತ್ತಿದೆ SCF ಅಂದ್ರೆ ಏನು? highest common factor. SCF ಅಂದ್ರೆ ಏನು? highest common factor. ಫಾರ್ ಎಕ್ಸಾಂಪಲ್ ಎರಡು ಎಲಿಮೆಂಟ್ಸ್ ಅನ್ನ ತಗೋತೀವಿ 6 and 12. 6 and 12 ಗೆ SCF ಬೇಕು. ಫಸ್ಟ್ 6 and 12 ಗೆ SCF ಬೇಕು ಅಂದ್ರೆ SCF ಇಸ್ ನಥಿಂಗ್ ಬಟ್ ಏನು highest common factor. ಈಗ 6 ಯಾವ ಎಲಿಮೆಂಟ್ಸ್ ಇಂದ ಡಿವಿಸಿಬಲ್ ಆಗುತ್ತೆ? 6 is divisible by 1 2 3 6 and 12 ಯಾವ ರೀತಿಯಿಂದ divisible ಆಗುತ್ತೆ? 1 2 3 4 6 ನೆಕ್ಸ್ಟ್ ಯಾವುದು 12 ಅಂದರೆ 6 ನಮಗೆ ಯಾವ ರೀತಿಯಿಂದ 6 1 2 3 6 ಇಂದ 12 1 2 3 4 6 12. ದಿಸ್ ಟು ಸೆಟ್ಸ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಯಾವುದಿದೆ? 1 2 3 6 1 2 3 6 ಕಾಮನ್ ಇದೆ. ಈ ಕಾಮನ್ ಬಂದಿದೆಯಲ್ಲ, ದಿಸ್ ಇಸ್ ದಿ ಕಾಮನ್. ಈ ಕಾಮನ್ ಅಲ್ಲಿ ನಮಗೆ ಹೈಯೆಸ್ಟ್ ಬೇಕು. ಯಾವುದು ಕಾಮನ್ ಅಲ್ಲಿ ಹೈಯೆಸ್ಟ್? 6 ಅಂದರೆ 6 ಈಸ್ ದಿ SCF. ಸೊ ಇದನ್ನು ಮೊದಲೇ ಕಲ್ತಿದ್ರೆ ಒಂದ್ಸತಿ ಗ್ಲಾನ್ಸ್ ಮಾಡಿದಷ್ಟೇ SCF ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. SCF ಇಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈಗ ಇಲ್ಲಿ ನಮಗೆ ಕೊಟ್ಟಿರೋದು A star B equals SCF of A and B. ಇದನ್ನೇ ಕಾಮಿಟೇಟಿವ್ ಅಸೋಸಿಯೇಟಿವ್ ಆಗುತ್ತಾ ಮತ್ತು ಐಡೆಂಟಿಟಿ ಎಕ್ಸಿಸ್ಟ್ ಆಗುತ್ತಾ ಅಂತ ಕೇಳಿದರೆ ಇನ್ಸೆಟ್ ಯಾವುದು? ನ್ಯಾಚುರಲ್ ನಂಬರ್. ಈಗ ಗಿವನ್ A star B equals SCF of ಯಾವುದು? A comma B
for all a comma b belongs to n. ಫಸ್ಟ್ ಕಾಮಿಟೇಟಿವ್ ತಗೊಳ್ಳೋಣ. ಕಾಮಿಟೇಟಿವ್ a star b equals b star a ಆಗಿರಬೇಕು. a star b equals ಏನಾಗಿರಬೇಕು? ಯಾವುದು? b star a. ಫಸ್ಟ್ a star b SCF of a comma b. SCF of ಏನು? a comma b. ನೆಕ್ಸ್ಟ್ b star a equals HCF of b comma a. ಈಗಾಗಲೇ ಎಕ್ಸಾಂಪಲ್ ತಗೊಂಡೆ 6 and 12. 6 and 12 SCF ಏನು? 6. 12 and 6 SCF ಏನು? 6. ಅಂದರೆ ಏನಾಯ್ತು? therefore HCF of a comma b is equals to SCF of b comma a. Therefore a star b equals b star a. Star is commutative. Star is ಏನಾಯ್ತು? commutative. Second one associative ಹೋಗೋಣ. Let A B C belongs to n such that A B C belongs to n such that ಏನು? A star of B star C equals A star B star C. ಸೊ ಇಲ್ಲೇನಾಗಿರ್ಬೇಕು? LHS equals RHS. ಸೊ LHS ಅನ್ನು ತಗೋತೀನಿ. LHS ಏನಿದೆ? A star of B star C. A star of B star C. ಫಸ್ಟ್ ಬ್ರಾಕೆಟ್ ಕೊಡ್ತೀನಿ. A star B star C ಏನು? A star B equals SC of A comma B. ಆಗ B star ಏನಾಯ್ತು? SCF of B comma C. ಇದನ್ನು ಮತ್ತೆ ಸ್ಟಾರ್ ಕೊಡ್ತೀನಿ. ಯಾವಾಗ ಏನಾಯ್ತು? ದಟ್ ಈಸ್ SCF of A comma B comma C. ಮೂರು ಎಲಿಮೆಂಟ್ SCF ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ RHS A star B star C. ಫಸ್ಟ್ ಬ್ರಾಕೆಟ್ ಕೊಡ್ತೀನಿ. A star B equals that SCF of A comma B star C. ಮತ್ತೆ ಒಂದು ಎಲಿಮೆಂಟ್ಗೆ SCF ತಗೊಂಡಾಗ ಏನಾಯ್ತು? HCF of A comma B comma C. ಸೊ ಇದೇನಾಯ್ತು? LHS equals RHS. therefore ಏನಾಯ್ತಿದೆ? SCF ಇಲ್ಲಾಂದ್ರೆ LHS and RHS ಎರಡೂ ಈಕ್ವಲ್ ಇದೆ. LHS equals RHS. LHS equals RHS ಅಂದಮೇಲೆ ಏನಾಯ್ತು? ಸ್ಟಾರ್ ಈಸ್ ಅಸೋಸಿಯೇಟಿವ್. ಸ್ಟಾರ್ ಈಸ್ ಏನಾಯ್ತು? ಅಸೋಸಿಯೇಟಿವ್. ಈಗ ನಮಗೆ ಕೊಟ್ಟಿರೋದು ಅಸೋಸಿಯೇಟಿವ್ ಆಗಿದೆ ಮತ್ತು ಕಾಮಿಟೇಟಿವ್ ಆಗಿದೆ. ಆದರೆ ನೆಕ್ಸ್ಟ್ ಒನ್ ಏನು ನೋಡೋಣ? ಐಡೆಂಟಿಟಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳಿದರೆ ಐಡೆಂಟಿಟಿಗೆ ನಾವು ಏನು ತಗೋತೀವಿ? ಈ ಕನ್ಸಿಡರ್ ಮಾಡ್ತೀವಿ. ಲೆಟ್ ಇ ಬಿ ಆ್ಯಂಡ್ identity element. Let E be an identity element such that A star E equals A equals E star A. Let A star E ತಗೋತೀವಿ. A star E equals A. A star B ಏನಿದ್ದಾರೆ? SC of A comma B. SCF of A comma E equals ಏನೇ ಅಂದರೆ ನಾವು ಯಾವುದೇ ಒಂದು ಎಲಿಮೆಂಟ್ ಎರಡು ಎಲಿಮೆಂಟಿಂದನೂ SCF ತಗೊಂಡಾಗ ಅದು ಏನೇ ಬರಬೇಕು ಅಂದರೆ ಎಲ್ಲ ನ್ಯಾಚುರಲ್ ನಂಬರಲ್ಲೂ ಆಗುತ್ತಾ? ಇಲ್ಲಿ ಫಾರ್ ಆಲ್ A comma E belongs to n ಆಗಿರಬೇಕು. ಅಂದರೆ ಇಲ್ಲಿ ಏನಾಯಿತು? A divides E ಆಗಿದ್ರೆ but there is no element which is divisible by every element of natural number in it. So ಇದೇನಾಯ್ತೀವಿ? therefore ಏನಾಯ್ತು? ಯಾವುದು? ಐಡೆಂಟಿಟಿ ಎಲಿಮೆಂಟ್ ಡಸ್ ನಾಟ್ ಇದೆ. ಐಡೆಂಟಿಟಿ ಎಲಿಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಯಾವುದು? ಎನ್. ಐಡೆಂಟಿಟಿ ಎಲಿಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಎನ್. ಏಕೆಂದರೆ ಎವ್ರಿ ಎಲಿಮೆಂಟು ಇನ ನಮಗೆ ಡಿವಿಸಿಬಲ್ ಆಗಲ್ಲ. ಸೊ ಇಷ್ಟು ನಮಗೆ ಕಾಮಿಟೇಟಿವ್, ಅಸೋಸಿಯೇಟಿವ್, ಐಡೆಂಟಿಟಿ ಆ್ಯಂಡ್ ಇನ್ವರ್ಸ್. ಈಗ ನೆಕ್ಸ್ಟ್ ಒಂದು ನೋಡೋಣ. ನೋಟ್ ದಿ ನಂಬರ್ ಟೋಟಲ್ ನಂಬರ್ ಆಫ್ ಬೈನರಿ ಆಪರೇಷನ್ ದಟ್ ಕ್ಯಾನ್ ಬಿ ಡಿಫೈನ್ಡ್ ಆನ್ ಸೆಟ್ ಎ ಈಸ್ ಏನು? n to the power n square ವೇರ್ n of a equals n. ಅಂದರೆ ಒಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಆ ಎಲಿಮೆಂಟಿಂದ ನಮಗೆ ಟೋಟಲ್ ನಂಬರ್ ಆಫ್ ಬೈನರಿ ಆಪರೇಷನ್ ಎಷ್ಟು ಸಿಗುತ್ತೆ? ಟೋಟಲ್ ನಂಬರ್ ಆಫ್ ಬೈನರಿ ಆಪರೇಷನ್ ಇಸ್ ನಥಿಂಗ್ ಬಟ್ n to the power n square. ಟೋಟಲ್ ನಂಬರ್ ಆಫ್ ಬೈನರಿ ಆಪರೇಷನ್ ಏನು? n to the power n square.
ವೇರ್ ಎನ್ ಆಫ್ ಎ ಈಕ್ವಲ್ಸ್ ಏನಂದರೆ ನಂಬರ್ ಆಫ್ ಎಲಿಮೆಂಟ್ ಆಫ್ ಎ ಇಸ್ ಎನ್. ಸೊ ಇದಕ್ಕೊಂದು ಸುಮ್ಮನೆ ಒಂದು ಪ್ರಾಬ್ಲಮ್ ತಗೊಳ್ಳೋಣ. ಫೈಂಡ್ ದಿ ನಂಬರ್ ಆಫ್ binary operation on set A equals set of all 1 2. on set A equals set of all 1 2. ಒಂದು ಸೆಟ್ ಅಲ್ಲಿ 2 ಎಲಿಮೆಂಟ್ಸ್ ಇದೆ. ಈ 2 ಎಲಿಮೆಂಟ್ಸ್ ನಾವು ತಗೊಂಡು ಎಷ್ಟು ಬೈನರಿ ಆಪರೇಷನ್ ನಾವು ಫಾರ್ಮ್ ಮಾಡ್ಬೋದು ಅಂತ. ಸೊ ದಟ್ ಈಸ್ ಇಲ್ಲಿ n ಆಫ್ a ಈಕ್ವಲ್ಸ್ ಎಷ್ಟಿದೆ 2. n ಆಫ್ a ಈಕ್ವಲ್ಸ್ 2. therefore the number of binary operation equals n to the power n square. n is 2. 2 to the power 2 square, that is 2 to the power 4. 2 to the power 4 is 16. So total number of binary operation ಎಷ್ಟು ಫಾರ್ಮ್ ಮಾಡ್ಬೋದು 16. ಸೊ ಇಲ್ಲಿಗೆ ನಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲಿ ನಮಗೆ ಟೈಪ್ಸ್ ಆಫ್ ಫಂಕ್ಷನ್ಸ್, ಟೈಪ್ಸ್ ಆಫ್ ರಿಲೇಷನ್ಸ್, ದೆನ್ ಬೈನರಿ ಆಪರೇಷನ್, ಈ ಮೂರು